ಅಮ್ಮ, ಗೌರಮ್ಮ ತಾಯಿ ಎಲ್ಲಿ ಹೋದ್ಯಮ್ಮ? ನಾನಿಲ್ದಿರೋ ಹೊತ್ತಲ್ಲಿ ನಮ್ಮನೆನ ಕಾಪಾಡಕ್ಕೆ ಅಂತ ಭೂಮಿಗಿಳಿದು ಬಂದು ನನ್ನ ಕಣ್ಣಿಗೆ ಕಾಣದೆ ಹೋದ್ಯಲ್ಲಮ್ಮ. ಎಲ್ಲಿದ್ಯಮ್ಮ? ಎಲ್ಲಿದ್ಯಮ್ಮ ಮಗು? ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಶಿವಪ್ರಸಾದ್? ಅಮ್ಮ, ಅಮ್ಮ, ತಾಯಿ ಆದಳು ಮಕ್ಕಳನ್ನ ಕಾಪಾಡ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಇದೇ ಸಾಕ್ಷಿ. ಹಾಗಾದ್ರೆ ತಂದೆ ಏನು ಮಾಡೋದಿಲ್ಲ ಏನ್ರಿ ಸರ? ಭಗವಂತ, 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 ನನ್ನ ತಪ್ಪಾಯ್ತು. ನನಗೀಗೆಲ್ಲ ಅರ್ಥ ಆಯ್ತು. ತಾಯಿ ಆದವಳು ಜೊತೆಯಲ್ಲಿ ನಿಂತು ಹೆಜ್ಜೆ ಹಾಕಿಸ್ತಾಳೆ. ತಂದೆ ಆದವನು ಜೊತೆಯಲ್ಲಿರ್ತೀನಿ ಅಂತ ನೇರವಾಗಿ ಹೇಳ್ಕೊಳ್ದೆ ಹೋದ್ರು, ತನ್ನ ಪ್ರೀತಿನ ನೇರವಾಗಿ ವ್ಯಕ್ತಪಡಿಸ್ಕೊಳ್ದೆ ಹೋದ್ರು, ಬೆನ್ನ ಹಿಂದೆ ನಿಂತು ಆತ್ಮವಿಶ್ವಾಸನ ತುಂಬ್ತಾ ಇರ್ತಾನೆ. ಭಗವಂತ, ನಂದು ತಪ್ಪಾಯ್ತು. ನಾನು ನಿನ್ನ ಜೊತೆ ಜಗಳ ಆಡಿ ಕೋಪ ಮಾಡ್ಕೊಂಡು ಹೊರಟೋದೆ. ನೀನು ಪವಾಡ ಮಾಡಲ್ಲ, ಚಮತ್ಕಾರ ಮಾಡಲ್ಲ, ಎಂಥದ್ದು ಇಲ್ಲ ಅಂತ. ಆದರೆ ನೀನು ನಮ್ಮನೇನು ಕಾಪಾಡೋಕ್ಕೆ ಅಮ್ಮನ್ನೇ ಕಳಿಸಿದ್ಯಾ. ನಾನು ತುಂಬ ಚಿಕ್ಕವನಾಗ್ಬಿಟ್ಟೆ. ನಾನು ಸ್ವಾರ್ಥಿ ಆಗ್ಬಿಟ್ಟೆ. ಶಿವಪ್ರಸಾದ್, ನಿನಗೆ ನೋವಾದ್ರೆ ನಮಗೂ ನೋವಾಗುತ್ತೆ. ನೀನು ಯಾವ ತಪ್ಪು ಮಾಡಿಲ್ಲ. ನಿಷ್ಠೆ, ನ್ಯಾಯ, ಪ್ರಾಮಾಣಿಕತೆ ಎಲ್ಲವೂ ನಿನ್ನ ಜೊತೆಗಿದೆ. ಹಾಗಾಗಿ ನಿನಗಾಗಲಿ ನಿನ್ನ ಸಂಸಾರಕ್ಕಾಗಲಿ ಯಾವ ತೊಂದರೆನೂ ಆಗಲ್ಲ. ನಾನು ಸದಾ ಹೇಳೋ ಮಾತಿದು ಶಿವಪ್ರಸಾದ್, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇದೆ. ನಿನ್ನ ಶ್ರಮ ವ್ಯರ್ಥ ಆಗಲಿಲ್ಲ. ಕೆಲಸ ಇದ್ದಾಗ ನಿನ್ನ ಮನೆ ಹೇಗೆ ನಡಿಬೇಕಾಗಿತ್ತೋ ಈಗಲೂ ಕೂಡ ಅದೇ ರೀತಿ ನಡೆದಿದೆ. ಒಳ್ಳೆಯತನ ಹೊಂದಿದ್ರೆ ಅದು ಯಾವ ರೂಪದಲ್ಲಾದರೂ ನಿನ್ನನ್ನು, ನಿನ್ನ ನಂಬಿದವರನ್ನ ಕಾಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನು ಧನ್ಯವಾದ ಹೇಳಬೇಕಾ ಅಥವಾ ನಿಂತ ಜಾಗದಲ್ಲೇ ನಿಮ್ಮಗಳ ಪಾದ ತೊಳೆದು ನೀರು ಕುಡಿಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಮಾಡಿರೋ ಈ ಸಹಾಯನ ನನ್ನ ಜನ್ಮ ಇರೋವರೆಗೂ ನಾನು ಮರೆಯೋದಿಲ್ಲ. ಇದು ಸಹಾಯ ಅಲ್ಲ ಶಿವಪ್ರಸಾದ್, ನೀನು ಮಾಡಿರೋ ಪುಣ್ಯಕ್ಕೆ ಸಂದಾಯ ಆಗ್ತಿರೋ ಬಡ್ಡಿ ಅನ್ಕೋ. ಒಳ್ಳೆಯದನ್ನ ಮಾಡು, ಒಳ್ಳೆಯದನ್ನ ಪಡ್ಕೋ. ಇದೇ ಜಗದ ನಿಯಮ. ತಾಯಿ ಯಾವ ಮಕ್ಕಳನ್ನು ಖಾಲಿ ಹೊಟ್ಟೆಯಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ ಶಿವಪ್ರಸಾದ್. ಅದರಲ್ಲೂ ನಿಮ್ಮಂಥ ನಿಸ್ವಾರ್ಥ ಜೀವಿಗಳು ಹಸ್ಕೊಂಡಿರೋದನ್ನ ನಾನು ನೋಡ್ಲಾರೆ. ಅದಕ್ಕೆ ನಿಮ್ಮ ಮನೆಗೆ ನಾನೇ ಬಂದೆ. ಅದಕ್ಕೆ ತಾಯಿ ನಿನ್ನನ್ನು ಅನ್ನಪೂರ್ಣೇಶ್ವರಿ ಅಂತ ಹೇಳೋದು. ನಾನು ಧನ್ಯ. ಇನ್ಮೇಲೆ ಅದಂಥದ್ದೇ ಕಷ್ಟ ಬರಲಿ, ನಾನು ಹೆದರೋದಿಲ್ಲ. ಧೈರ್ಯವಾಗಿ ಎದುರಿಸ್ತೀನಿ. ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದರೂ 0ಯಿಂದ ಪ್ರಾರಂಭ ಮಾಡ್ತೀನಿ. ನೀವು ನನ್ನ ಜೊತೆ ಇದ್ದೀರಲ್ಲ, ನನ್ಗಷ್ಟೇ ಸರ್. ಏನೋ ಒಬ್ಬನೇ ಮಾತಾಡ್ತಿದ್ಯಾ? ಫೋನಲ್ಲಿ ಮಾತಾಡು. ಬಾಸ್ ಫೋನ್ ಮಾಡಿದ್ದಾರೆ. ಸರ್, ಏನಪ್ಪಾ ಶಿವಪ್ರಸಾದ, ಏನ್ರ ಕೆಲಸ ಸಿಕ್ಕೋದ ಹೆಂಗ? ನೀವೇನು ಚಿಂತೆ ಮಾಡಬೇಡಿ ಸರ್. ಮೂಟೆ ಹೊತ್ತಾದ್ರೂ ಸರಿ, ನನ್ನ ಸಂಸಾರನ ನಾನು ಸಾಕ್ತೀನಿ. ಮೂಟೆ ಗೀಟೆ ಯಾಕೆ ಹೊರ ಮಾತಾಡ್ತೀವಿ? ಓ ಮರ ನೀನ. ಅಯ್ಯೋ, ನನ್ನ ನಂಬ್ಕೊಂಡು ನಮ್ಮ ಮನೇಲಿ 4 ಜನ ಇದ್ದಾರೆ ಸರ್. ಅವ್ರನ್ನ ಸಾಕ್ಬೇಕಲ್ವಾ, ಅದಕ್ಕೆ ಮೂಟೆ ಹೊರ್ತೀನಿ ಅಂತ ಹೇಳ್ತಾ ಇರೋದು. ಯಪ್ಪ, ನೀನು ಮೂಟೆ ಗೀಟೆ ಹೊರುವಂತ ಕೆಲಸ ಮಾಡಿದ್ರೆ ನಾ ಏನ್ ಮಾಡ್ಲಿ? ನಿನ್ನಂತ ಕೆಲಸಗಾರ ನಂಗೆಲ್ಲ ಸಿಗ್ತಾನ ಮತ್ತೆ? ಅಯ್ಯೋ, ಅದಕ್ಕೇನು ಸರ್, ಕಂಪ್ನಿ ಓಪನ್ ಆದ ತಕ್ಷಣ ಕರೀರಿ, ಎಲ್ಲೇ ಇರಲಿ ಓಡ್ ಬಂದ್ಬಿಡ್ತೀನಿ. ಕರೀಲಿಕ್ಕೆ ಫೋನ್ ಹಚ್ಚೇನು ಶಿವಪ್ರಸಾದ? ಅಂದ್ರೆ ಏನ್ ಹೇಳ್ತಿದ್ದೀರಾ ಸರ್? ಅರ್ಥ ಆಗ್ಲಿಲ್ಲ. ಕಂಪ್ನಿ ಓಪನ್ ಆಗ್ಯದ ಹೋಯಪ್ಪ, ನಾಳಿಂದನ ಕೆಲ್ಸಕ್ಕೆ ಬಂದ್ಬಿಡು. ಎಲ್ಲಾರು ಬರ್ಲಿಕ್ಕತ್ತಾರ ನೋಡಿಲ್ಲೇ.
ಭಾಳ ಕೆಲಸ ಪೆಂಡಿಂಗ್ ಅವನು. ಸುಪ್ರಸಾದ ಲಘು ಬಂದ್ಬಿಡಪ್ಪ ನಾಳೆ. ಸರ್ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಿಜವಾಗ್ಲೂ? ಹೂನು ಕರೆ ಬಂದ್ರು ಮಾರಾಯ. ನಾಳೆಯಿಂದ ಬಂದ್ಬಿಡ್ಬೇಕು ಮತ್ತೆ ನೀನ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಭಗವಂತ, ಅಮ್ಮ ನಿಮ್ಮ ದಯೆಯಿಂದ ನಾನು ಕಳ್ಕೊಂಡ ಕೆಲಸ, ನನ್ನ ಆತ್ಮವಿಶ್ವಾಸ ಎರಡೂ ನನಗೆ ವಾಪಸ್ ಸಿಕ್ಕಿತ್ತು. ಎರಡೂ ನನಗೆ ಸಿಕ್ಕಿತ್ತು. ಶಿವಪ್ರಸಾದ್, ಕಳ್ಕೊಂಡವ್ರಿಗಷ್ಟೇ ಪಡ್ಕೊಳ್ಳೋ ಕಷ್ಟ ಏನು ಅಂತ ಗೊತ್ತಾಗೋದು. ಹಾಗಾಗಿ ನಿಮ್ಮ ಕೈಯಲ್ಲಿರುವಾಗ ಕೆಲಸ, ಸಂಬಂಧ, ಹೆಸರು ಇದೆಲ್ಲವನ್ನು ನೀವು ಗೌರವಿಸಬೇಕು. ಪಡೆದುಕೊಳ್ಳುವುದರ ಬಗ್ಗೆ ಶ್ರಮ ವಹಿಸಿ, ಕಳೆದುಕೊಳ್ಳುವುದರ ಬಗ್ಗೆ ಗಮನವಿರಿಸಿ, ನಿಮ್ಮನ್ನ ನೀವು ಕಂಡುಕೊಳ್ಳೋ ಬಗ್ಗೆ ಮನಸ್ಸು ಹರಿಸಿ. ಇದೇ ಸಾಧನೆಯ ಸೂತ್ರ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ತಾನೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ. ಭಗವಂತ ಕಾಲ್ ಕೊಟ್ಟ ನಡಿಯೋಕಂತ. ಅಯ್ಯೋ ಸಾಕು, ಸುಮ್ಮನಿರ್ರಿ. ನೀರು ತಂದ್ಕೊಡೆ. ಆಟೋದಲ್ಲಿ ಹೋಗೋಣ ಅಂದ್ರೆ ಶಾರ್ಟ್ ಕಟ್ ತೋರಿಸ್ತೀನಿ ಅಂತ ಮನೆವರೆಗೂ ನಡ್ಸ್ಕೊಂಡೇ ಕರ್ಕೊಂಡ್ ಬಂದ್ರಲ್ರಿ. ಗಿರಿ, ಮುಡಿಗೆ ಮಲ್ಲಿಗೆ, ನಡಿಗೆ ಮೆಲ್ಲಗೆ ಇದ್ರೇನೆ ಚಂದ. ಆರೋಗ್ಯ ದೃಷ್ಟಿಯಿಂದ ವಾಕ್ ಆಗುತ್ತೆ ಅಂತ ಕರ್ಕೊಂಬಂದಪ್ಪ, ಅದು ತಪ್ಪಾ? ತಪ್ಪೇನಿಲ್ಲ ಅಪ್ಪ, ಆದರೆ ಡೈರೆಕ್ಟ್ ಆಗಿ ವಾಕ್ ಮಾಡ್ಕೊಂಡೇ ಹೋಗೋಣ ಅಂತ ಹೇಳ್ಬೋದಿತ್ತಲ್ಲ ಅಂತ ಅಮ್ಮ ಹೇಳ್ತಾರೆ, ಅದಷ್ಟೇ. ನನಗೇನು ಜಾಸ್ತಿ ಕಾಲು ನೋವಿಲ್ಲ, ಆರಾಮಾಗೇ ಇದ್ದೀನಿ. ರಣಿ, ನಿಮ್ಮ ಅಪ್ಪಂಗೆ ಬೇಜಾರಾಗತ್ತೆ ಅಂತ ನನಗೇನು ಜಾಸ್ತಿ ಕಾಲು ನೋವಿಲ್ಲ, ಆರಾಮಾಗೇ ಇದ್ದೀನಿ ಅಂತ ಸುಳ್ಳು ಹೇಳೋದೇನು ಬೇಡ. ನಿನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಹೇಳು. ಇಲ್ಲ ಅಂದ್ರೆ ಮುಂದೆ ನನ್ನ ಹಾಗೆ ನಿನಗೂ ನಿಮ್ಮಪ್ಪನ ಥರದವ್ರು ಯಾರಾದರೂ ಸಿಕ್ಕಿದ್ರೆ ಅಷ್ಟೇ, ಜೀವನ ಪರ್ಯಂತ ನಟರಾಜ ಸರ್ವಿಸೇ. ಗಿರಿ, ಆರೋಗ್ಯದ ಹಿತದೃಷ್ಟಿಯಿಂದ ಮಾಡಿದ್ದನ್ನ ನೀನ್ ಜಿಪ್ಣತನ ಅಂತ ಹೇಳ್ತಾ ಇರೋದು ತಪ್ಪು. ಆದ್ರೆ ಏನು ಮಾಡೋಕ್ಕಾಗಲ್ಲ. ಈ ಹೆಂಡ್ತಿರಿಗೆ ಎಳ್ನೀರು ನೋಡಿದಾಗ್ಲೇ ಬಾಯಾರಿಕೆ ಆಗೋದು, ಆಟೋ ನೋಡಿದಾಗ್ಲೇ ಕಾಲು ನೋವು ಬರೋದು, ಹೋಟೆಲ್ ನೋಡಿದಾಗ್ಲೇ ಹಸುವಾಗೋದು. ಗಂಡಸರ ಉದ್ದೇಶಗಳು ರೀಚೇ ಆಗಲ್ಲ. ಆಹಾ, ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇರ್ಬೇಕಾಗಿತ್ತು ರೀ. ಆಗ ಹೆಂಡತಿ ಕಾಟ ಕೊಡೋದು ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗ್ತಿತ್ತು. ಅಯ್ಯೋ ಬೇಡ ಗಿರಿ, ನಿನ್ನಷ್ಟು ನನ್ನನ್ನು ಬೇರೆ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೋಗ್ಲಿ ಬಿಡ್ರಿ, ಸುಸ್ತಾಗಿತ್ತು ಅಂತ ಜಾಸ್ತಿ ಮಾತಾಡ್ಬಿಟ್ಟೆ, ಮನ್ಸಿಗೆ ಹಾಕೋಬೇಡಿ. ಅಮ್ಮ, ನೀನು ಕೊನೆಗೆ ಹೀಗೆ ಹೇಳ್ತೀಯ ಅಂತ ಅಪ್ಪಂಗೆ ಗೊತ್ತು, ಅದಕ್ಕೆ ಅಪ್ಪ ಏನು ಮನ್ಸಿಗೆ ಹಾಕೊಳ್ಳಲ್ಲ ಅಲ್ವಾ ಅಪ್ಪ? ಕರೆಕ್ಟ್ ಮಕ್ಕಳೇ. ರೀ, ಇವತ್ತು ಮದುವೆ ಎಷ್ಟು ಗ್ರ್ಯಾಂಡ್ ಆಗಿತ್ತಲ್ವಾ? ಊಟ ಅಂತೂ ಸಖತ್ತಾಗಿತ್ತು. ಹೌದು, ನಾನು ಅಡುಗೆ ಭಟ್ರನ್ನ ಕೇಳಿದೆ, ಪರ್ ಹೆಡ್ 1000 ರೂಪೀಸ್ ಅಂತೆ. ಓ, ಅಂಥ ಮದುವೆಗಳನ್ನ ನೋಡಿದಾಗ ಹೆಣ್ಣು ಹೆತ್ತವ್ರಿಗೆ ತಮ್ಮ ಮಗಳು ಮದುವೆನೂ ಅಷ್ಟೇ ಅದ್ಧೂರಿಯಾಗಿ ಮಾಡಬೇಕು ಅನ್ಸುತ್ತೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಮ್ಮ ಪ್ರಣಿ ಮದುವೆನ ಅಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕಾಗದೆ ಇದ್ರು ಬಂದವರು, ಶಿವಪ್ರಸಾದ್, ಗಿರಿಜಾ ಅವರೇ ನಿಮ್ಮ ಮಗಳ ಮದುವೆನ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಬೇಕು. ಆಗ ಮಾಡೋಣ. ಅದಕ್ಕೆ ಏನಪ್ಪ ಅಂದರೆ ಒಂದು 5-6 ವರ್ಷ ಚೆನ್ನಾಗಿ ದುಡಿಬೇಕು, ಸೇವಿಂಗ್ಸ್ ಮಾಡಬೇಕು. ಅಯ್ಯೋ ಶಿವಣ್ಣ, ಅದಕ್ಕೆ ಯಾಕೆ 5-6 ವರ್ಷ ಕಾಯಬೇಕು? ನೀವು ಅನ್ನಿ. ಅನ್ನಿ ಒಂದು ನಿಮಿಷ ರೀ ಪ್ರಾಣಿ, ಸ್ವಲ್ಪ ಎದಳು. ನೀವು ಅಂದರೆ ಈ ತಿಂಗಳೇ ಮಾಡಿ ಮುಗಿಸ್ಬೋದು. ಏನ್ ಹೇಳ್ತಿದ್ದೀರಾ ಸಂಧ್ಯಾ ಅವ್ರೆ? ನಾವು ಮದ್ವೆಗೆ ಹೋಗಿದ್ವಲ್ಲ, ಅಲ್ಲಿ ಸೀಗೆಹಳ್ಳಿ ಜೋಡಿ ಜಮೀನ್ದಾರರು ಬಂದಿದ್ರು, ಅವ್ರ ಮೊಮ್ಮಗನು ಬಂದಿದ್ರು. ಅವರು ನಮ್ಮ ಪ್ರಣೀನ ನೋಡಿ ಇಷ್ಟಪಟ್ಟಿದಾರಂತೆ. ಮಾತಾಡ್ಬೇಕು, ನಿಮ್ಮ ಮನೆಗೆ ಬರಬೇಕು ಅಂತ ಹುಡುಕಾಡ್ತಿದ್ರು. ಅಷ್ಟ್ರಲ್ಲಿ ನಾನೇ ಅವ್ರಿಗೆ ಸಿಕ್ಕಿ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಾನೇ ಈ ವಿಚಾರನ ಅವ್ರಿಗೆ ತಿಳಿಸಿ ಫೋನ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸಂಧ್ಯಾ ಅವರೇ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಥ್ಯಾಂಕ್ಸ್. ರೀ, ನೀವು ಸುಮ್ಮನಿರಿ ಒಂದು ನಿಮಿಷ.
ಸಂಧ್ಯಾ ಅವರೇ, ಈ ಜೋಡಿ ಜಮೀನ್ದಾರು ಅಂದರೆ? ಅಯ್ಯೋ, ಅವ್ರದ್ದು ದೊಡ್ಡ ಮನೆತನ ರೀ. ಹತ್ತತ್ರ ಒಂದು 120 ಎಕರೆ ಅಡಿಕೆ ತೋಟನೇ ಇದೆ. ಅಷ್ಟೇ ಅಲ್ಲ ಗಿರ್ಜೋರೆ, ಮಂಗಳೂರಲ್ಲಿ ಗೋಡಂಬಿ ಬೆಳಿತಾರಂತೆ. ಆಮೇಲೆ ಇದೇನೋ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ ಈ ಥರದ್ದೆಲ್ಲ ಪ್ಯಾಕೆಟ್ ಬರುತ್ತಲ್ಲ, ಅಂಥದ್ದು ದೊಡ್ಡ ಫ್ಯಾಕ್ಟ್ರಿನೇ ಇದೆಯಂತೆ ರೀ. ಎಲ್ಲ ಸೇರಿಸಿ ಹೆಚ್ಚು ಕಮ್ಮಿ ಒಂದು 500-600 ಕೋಟಿ ಆಸ್ತಿ ಇದೆ. ಸಂಧ್ಯಾ ಅವರೇ, ಜೋಡಿ ಜಮೀನ್ದಾರ್ಗೆ ಮನೆಗೆ ಬರಕ್ಕೆ ಹೇಳಿ. ಇಲ್ಲಾಂದ್ರೆ ಅವ್ರ ಫೋನ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಹೇ ಗಿರಿ, ಏನ್ ಮಾತಾಡ್ತಿದ್ಯೇನೋ? ಪ್ರಜ್ಞೆ ಇದೆಯಾ ನಿನಗೆ? ಅಲ್ಲ, ಅವಳಿಗೇನೋ 18 ತುಂಬಿಲ್ಲ, ಆಗ್ಲೇ ಮದ್ವೆನಾ? ತಾಯಿ ಆದವಳಿಗೆ ಮಗಳ ಭವಿಷ್ಯದ ಬಗ್ಗೆ ಆಸೆ ಇದ್ರೆ ಸಾಲದು, ಭಯನೂ ಇರಬೇಕು. ಅಯ್ಯೋ ರೀ, ನನ್ನ ಮಗಳ ಮದುವೆ ವಿಷಯದಲ್ಲಿ ಯಾರು ತಲೆ ಹಾಕೋದಕ್ಕೂ ನಾನು ಬಿಡಲ್ಲ. ಅಲ್ಲ ರೀ, ಎಷ್ಟು ಒಳ್ಳೆ ಸಂಬಂಧ ಬಂದಿದೆ ಅಂತ ಕೇಳಿಸ್ಕೊಂಡ್ಮೇಲೂ ಈ ಥರ ಮಾತಾಡ್ತಿದ್ದೀರಲ್ಲ ನೀವು. ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಪ್ರಣಿಗೆ ಇನ್ನು 3 ತಿಂಗಳಿಗೆ 18 ತುಂಬುತ್ತೆ, ಮದುವೆ ಮಾಡಿ ಕಳಿಸ್ಕೊಟ್ಬಿಡ್ತೀನಿ ಅಂತ ಇವತ್ತೇ ಒಪ್ಪಿಗೆ ಕೊಡ್ತಾ ಇದ್ದೆ. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಯಾರು ಪ್ರಪೋಸಲ್ ತಂದ್ರೋ, ಯಾರು ಕಳ್ಸಿದ್ರೋ ಅವ್ರ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು, ಹಂಗ್ ಮಾಡಿ ಕಳಿಸ್ತಾ ಇದ್ದೆ ಮಂಗಳಾರತಿನ. ಶಿವಣ್ಣ, ಈ ಥರ ಎಲ್ಲ ಮಾತಾಡಬೇಡಿ. ಮನೆಗೆ ಮಹಾಲಕ್ಷ್ಮಿ ಬರೋದು ಬೇರೆ, ಕುಬೇರನೇ ಅಳಿಯ ಆಗಿ ಬರೋದು ಬೇರೆ. ಬಿಟ್ರೆ ಕೆಟ್ರಿ. ಯೋಚನೆ ಮಾಡಿ ಗಿರಿಜಾ. ಯಾರು ಏನೇ ಹೇಳಿ, ನನಗೆ ಈ ಮದುವೆ ಒಪ್ಪಿಗೆ ಇದೆ. ಏನ್ ಮಾತಾಡ್ತಾ ಇದೆಯಾ ಗಿರಿ? ಈಗಲೇ ಮದುವೆ ಬೇಡ. ನಿಮಗೆ ಈ ವಿಷಯದಲ್ಲಿ ಬೇಡ ಅಂತ ಇದೆ ಅಂದ್ರೆ ನನಗೆ ನಿಮ್ಮ ಜೊತೆ ಮಾತೇ ಬೇಡ. ಅವಳು ವಿದ್ಯಾಭ್ಯಾಸ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಿರೋ ನಿನ್ನ ಹತ್ರ ನನಗೂ ಮಾತ್ಬೇಡ. ಚಿಕ್ಕಪ್ಪ, ಚಿಕ್ಕಮ್ಮ. ಹೋಗ್ಲಿ ಬಿಡಿ ಶಿವ ಅವರೇ, ಇಷ್ಟು ಸಣ್ಣ ವಿಷಯಕ್ಕೆ ಜಗಳ ಎಲ್ಲ ಬೇಕ ಮರ್ರೆ. ಇದು ಸಣ್ಣ ವಿಷಯನಾ? ಏನ್ ಹೇಳ್ತಿದ್ಯಾ ಗೌರಿ ನೀನು? ಸಣ್ಣದೇನಲ್ಲ, ನೀವಿಬ್ರು ಜಗಳ ಆಡ್ತಿರೋ ಜೋಡಿಗಳು. ನಿಮ್ ಪ್ರೀತಿ ಮುಂದೆ ಈ ವಿಷಯ ಚಿಕ್ಕದು ಅಂದೆ. ಚಿಕ್ಕದು ದೊಡ್ಡದು ಯಾವುದೂ ಇಲ್ಲ ಕಾಶಿ ಅವರೇ. ನನಗೆ ನಮ್ಮಪ್ಪ ಗಿರಿ ಎಷ್ಟು ಮುಖ್ಯನೋ ನನ್ನ ಮಕ್ಕಳ ಭವಿಷ್ಯನೂ ಅಷ್ಟೇ ಮುಖ್ಯ. ಅಲ್ಲ, ಪ್ರಣಿ ಇನ್ನು ಈಗಷ್ಟೇ ಅರಳ್ತಾ ಇರೋ ಮೊಗ್ಗು. ಅವಳಿಗೆ ಇಷ್ಟು ಬೇಗ ಮದುವೆ ಮಾಡಿಸಿ ಆ ಹೂವನ್ನ ಹೊಸಕಾಕ್ಬೇಕು ಅಂತ ಬೇರೆ ಯಾರು ಯೋಚಿಸಿದ್ರೆ ಸಹಿಸ್ಕೋಬೋದಾಗಿತ್ತು. ಹೆತ್ತ ತಾಯಿ ಇವಳೇ ಈ ಥರ ಯೋಚನೆ ಮಾಡಿದ್ರೆ ಸಹಿಸ್ಕೊಳಕ್ಕಾಗತ್ತಾ? ಸ್ವಲ್ಪ ಜವಾಬ್ದಾರಿ ಬಿಡ್ವಾ? ಜವಾಬ್ದಾರಿ ಇರೋದಕ್ಕೆ ನಾನು ಒಪ್ಕೊಂಡಿರೋದು. ಈ ಗಂಡಸರಿಗೆ ಬರೀ ದುಡಿಯೋದು ಮಾತ್ರ ಗೊತ್ತು. ದುಡ್ದಿದ್ದು ದುಡ್ಡು ಎಲ್ಲಿ ಹೋಗುತ್ತೆ, ಮನೆ ಹೇಗೆ ನಡೆಯುತ್ತೆ ಒಂದು ಗೊತ್ತಿರಲ್ಲ. ಗೊತ್ತಿರುತ್ತೆ ಶಿವ ಅವರೇ, ಗಿರ್ಜಮ್ಮಂಗೆ ಎಲ್ಲ ಗೊತ್ತಿತ್ತು. ಇಲ್ಲ ಅಂದ್ರೆ ಇಷ್ಟು ವರ್ಷ ನಿಮ್ಗೆ ಯಾರು ಬೊಟ್ಟು ಮಾಡ್ದಿದ್ದಂಗೆ ಸಂಸಾರ ನಡ್ಸ್ಕೊಂಡು ಹೋಗಕ್ಕೆ ಸಾಧ್ಯವಾ? ಸಾಧ್ಯನೇ ಇಲ್ಲ ಅಕ್ಕ. ಸಂಸಾರಕ್ಕೆ ನೀನೆಷ್ಟು ಮುಖ್ಯನೋ ಭಾವನು ಅಷ್ಟೇ ಮುಖ್ಯ. ಅವ್ರ ಮಾತು ಕೇಳ್ಬೋದಲ್ವಾ? ಏನ್ ನಾ ಕೇಳೋದು? ಕೇಳೋಂಥದ್ದಾಗಿದ್ರೆ ಕೇಳ್ಬೋದಾಗಿತ್ತು. ಅಲ್ಲ ಕಾಶಿ ಅವರೇ, ನಮ್ಗೇನು ಆಸ್ತಿ ಇದೆಯಾ? ನಮ್ಗೆ ನಮ್ಮ ಮಕ್ಕಳೇ ಆಸ್ತಿ ಅಲ್ವಾ? ಆ ಮಕ್ಕಳಿಗೆ ವಿದ್ಯೆನೇ ಆಸ್ತಿ. ಪ್ರಣಿ ಚೆನ್ನಾಗಿ ಓದ್ತಾಳೆ, ಅವಳು ಎಲ್ಲಿವರೆಗೂ ಓದ್ತಾಳೆ ಅಲ್ಲಿವರೆಗೂ ಓದ್ಲಿ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಓದಿಸ್ತೀನಿ. ಅಲ್ಲ, ಕಷ್ಟಪಟ್ಟು ಯಾಕೆ ಓದಿಸ್ಬೇಕು ಅಂತ ಅಲ್ಲ, ಗಂಡಿನ ಕಡೆಯವರೇ ಓದಿಸ್ತೀನಿ ಅಂದಮೇಲೆ ಮದುವೆ ಮಾಡಿ ಕಳಿಸ್ಕೊಟ್ರಾಯ್ತಲ್ವಾ? ನನ್ನ ಮಗಳ ಜವಾಬ್ದಾರಿನ ನಾನೇ ತಗೋತೀನಿ. ವಯಸ್ಸಾದ್ಮೇಲೂ ಇವಳು ಓದ್ಬೋದು, ಆದ್ರೆ ಮದುವೆ ವಯಸ್ಸು ಮೀರ್ ಹೋದ್ಮೇಲೆ ಯಾರು ಬರಲ್ಲ. ನನ್ನ ಮಗಳ ಭವಿಷ್ಯನ ನಾನೇ ನೋಡ್ಕೋತೀನಿ. ಯಾಕೆಂದ್ರೆ ಅವಳು ನನ್ನ ಮಗಳು. ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಹಾಗೆ ನಿಂತ್ಕೋಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು ಅಷ್ಟೇ. ಅಲ್ಲ ಅಕ್ಕ, ಶಿವರೇ ನಿಂತ್ಕೊಳ್ಳಿ ಮರ. ಛೇ, ಈ ಜೋಡಿ ಜಗಳ ಆಡೋದನ್ನ ನೋಡೋಕೆ ಆಗಲ್ಲಪ್ಪ. ಏ ಭಗವಂತ, ಹಿಂಗೂ ಆತ್ತ. ತಾತ, ಏನಮ್ಮ? ನಾನು ಮದುವೆ ಆಗಿ ಈ ಮನೆ ಬಿಟ್ಟು ಹೋಗ್ಬೇಕಾ? ಯಾವ ಹೆಣ್ಮಗಳು ತವ್ರ ಮನೆ ಬಿಡಲ್ಲಮ್ಮ. ಮತ್ತೆ ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ಅಯ್ಯೋ ಪುಟ್ಟ, ಕೊಟ್ಟೆ ಹೆಣ್ಣು ಕುಲದಿಂದ ಹೊರಕ್ಕೆ ಅಂತ ಹೇಳಿದ್ರು ತವ್ರ ಮನೆಯಲ್ಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ಕಾರ್ಯಕ್ರಮ ಇದ್ರೂ ಮಗಳು ಬಿಟ್ಟು ಮಾಡೋಕ್ಕಾಗತ್ತೇನಮ್ಮ? ಮಗಳು ಬೇಕೇ ಬೇಕು. ತಾತ, ನೀನ್ ಸುಳ್ಳು ಹೇಳ್ತಿದ್ಯಾ? ಅಮ್ಮ ಅಪ್ಪನ ಮದುವೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ಈ ಮನೇಲೇ ಇದ್ದಾರೆ. ತಾತ ಅಜ್ಜಿ ಜೊತೆ ಊರಲ್ಲಿ ಯಾಕಿಲ್ಲ? ಏ, ಆಗಾಗ್ಗೆ ಹೋಗಿ ಬರ್ತಾ ಇರ್ತಾಳಲ್ಲೋ. ಕೇಳಿಸ್ಕೊಂಡ್ಯಾ ಅಕ್ಕ? ನೀನು ಅವಾಗ ಅವಾಗ ಬರ್ಬೇಕು ಹೋಗ್ಬೇಕು. ಇನ್ಮೇಲೆ ಈ ಮನೆ ನಂದೆ. ತಾತ ನೋಡಿ ಅವನ್ನ. ಅವನ್ ತಮಾಷೆ ಮಾಡ್ತಾನಮ್ಮ. ಈಗ ನಿಮ್ಮಜ್ಜಿ ಅವ್ರ ಅಪ್ಪ ಅಮ್ಮನ ಜೊತೆಲಿ ಇದ್ಲು, ಮದುವೆ ಆದ ಕೂಡಲೇ ನನ್ನ ಜೊತೆ ನಂಜನಗೂಡಿಗೆ ಬರ್ಲಿಲ್ವೇ?
ನಿಮ್ಮಮ್ಮನು ಸಿರ್ಸಿಯಿಂದ ಇಲ್ಲಿ ಬಂದಮೇಲೆ ಆಗಾಗ್ಗೆ ತವ್ರ ಮನೆಗೆ ಹೋಗಿ ಬರ್ತಾ ಇರ್ತಾಳಲ್ಲ, ಹಾಗೇ ನೀನು ನಿನ್ನ ಗಂಡನ ಮನೆಯಲ್ಲೂ ಇರಬಹುದು, ಈ ಮನೆಯಲ್ಲೂ ಇರಬಹುದು. ತಾತ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಓದ್ಬೇಕು, ನನ್ನೆಲ್ಲೂ ಕಳಿಸ್ಬೇಡಿ. ಯೋ ಪುಟ್ಟ ಪುಟ್ಟ, ನಿನ್ನ ಯಾರು ಮನೆ ಬಿಟ್ಟು ಕಳಿಸ್ತಾರಮ್ಮ? ನಿಮ್ಮ ತಂದೆ ತಾಯಿ ಜಗಳ ಮಾಡ್ತಾರೆ ಅಂತ ತಿಳ್ಕೊಂಡ, ಅದು ತಮಾಷೆ ಕಣಮ್ಮ. ಅವರು ನಿನ್ನ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ನೋಡು, ಅವ್ರು ಹೇಳಿದ ಮಾತನ್ನ ನೀನು ತಲೆಗೆ ಹಾಕೋಬೇಡ. ದೇವರಿದ್ದಾನೆ, ನೀನು ಕಣವ ತಮಾಷೆ ಮಾಡಬೇಡ. ಹಾಗಲ್ಲ. ಸರಿ ತಾತ. ಪಾಚ ಪುಟ್ಟ. ನಿಮ್ಮಪ್ಪಂಗೆ ತಟ್ಟೆ ತಗೊಳಕ್ ಹೇಳು ಪ್ರಣಿ. ಬರೀ ತಟ್ಟೆ ಇಟ್ಕೊಂಡು ನಾನೇನ್ ಮಾಡ್ಲಿ? ನಿಮ್ಮಮ್ಮನಿಗೆ ಅನ್ನ ಬಡಿಸು ಅಂತ ಹೇಳು. ಇದಕ್ಕೆಲ್ಲ ನಾನು ಬೇಕು. ಮಗಳು ಜೀವನದ ನಿರ್ಧಾರ ತಗೊಳಕ್ ಮಾತ್ರ ನಾನು ಬೇಡ ಅಲ್ವಾ ಪ್ರಣಿ? ಹಾಗಂತ ಕೇಳು ನಿಮ್ಮಪ್ಪನ. ನನ್ನ ಮಕ್ಕ ನೋಡ್ತಾ ಇದೆಯಾ? ಸಾರು ಯಾರು ಬಡಿಸ್ತಾರಂತೆ? ಸಾರು ಬಡ್ಸಕ್ಕೆ ಹೇಳಿ ನಿಮ್ಮಮ್ಮನಿಗೆ. ಬಡಿಸೋವರೆಗೂ ತಾಳ್ಮೆ ಇಟ್ಕೊಳಕ್ ಹೇಳು ನಿಮ್ಮಪ್ಪಂಗೆ. ಪ್ರಣಿ, ನಿಮ್ಮಪ್ಪ ನಿಮ್ಮಮ್ಮ ನಿನ್ನ ಪೋಸ್ಟ್ಮನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಅಪ್ಪ ಅಮ್ಮ, ನೀವಿಬ್ರು ಯಾಕೆ ಹಿಂಗೆ ಆಡ್ತಿದ್ದೀರಾ? ನೀವು ಈ ಥರ ಜಗಳ ಮಾಡಿ ಮಾತು ಬಿಟ್ಟಿರೋದು ನಾನು ನೋಡೇ ಇಲ್ಲ. ನೀವು ಹಿಂಗೆಲ್ಲ ಆಡ್ಬೇಡಿ ಪ್ಲೀಸ್. ಪ್ರಣಿ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಬಾಯಿ ಮುಚ್ಕೊಂಡು ಊಟ ಮಾಡಿ. ಹಾಂ, ನನಗೊಂದು ಐಡಿಯಾ ಬಂತು. ಪ್रणिಗೆ ಮದುವೆ ಮಾಡಿದ್ರೆ ತಾನೇ ಪ್ರಾಬ್ಲಮ್ಮು. ಬೇಡ, ಸ್ಕಂದನ ಮದುವೆ ಮಾಡೋಣ. ಸ್ಕಂದನ್ಗೆ ಇಷ್ಟು ವಯಸ್ಸಿಗೆ ಮದುವೆನಾ? ನೋಡ, ಈಗ ಮಾತ್ರ ಒಂದಾಗ್ಬಿಟ್ರಿ. ಅಲ್ಲಯ್ಯ, ನಿಮ್ದೇನಯ್ಯ ಸಮಸ್ಯೆ? ಸಮಸ್ಯೆ ನಂದಲ್ಲ ಮಾವ, ನಿಮ್ಮ ಮಗಂದು. ನನ್ ಹಾಗೆ ಪ್ರಣಿ ಕಷ್ಟಪಡಬಾರ್ದು ಅಂತ ಮದ್ವೆಗೆ ಒಪ್ಕೊ ಅಂತ ಹೇಳ್ತಿದ್ದೀನಿ. ತಪ್ಪಾ? ಅಪ್ಪ, ನಾನು ನಿನ್ನ ಸೊಸೆನ ಇಷ್ಟಪಟ್ಟು ನೋಡ್ಕೋತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಅವಳು ಕಷ್ಟ ಆಗೋ ಹಾಗೆ ನೋಡ್ಕೋತಾ ಇದ್ದೀನಿ ಅಂತ ಅವಳು ಬಾಯಲ್ಲೇ ಬಂತು. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಈ ಅನ್ನ ಯಾಕೆ ಬೇಕು, ಮೂಲಂಗಿ ಸಾರು ಹಾಕ್ಬೇಕು, ಒಟ್ಟಿನಲ್ಲಿ ನಾನು ಯಾಕೆ ಬದುಕಿರ್ಬೇಕು? ನಾನು ಹಾಗೆ ಹೇಳಿಲ್ಲ ಅಂತ ಹೇಳು ಪ್ರಣಿ. ನನ್ನ ಕಷ್ಟ ಮಗಳಿಗೆ ಬರಬಾರ್ದು ಅಂದ್ರೆ ಏನರ್ಥ ಕೇಳು ಪ್ರಣಿ. ನಾನು ಮಾಡ್ತಾ ಇರೋದು ನನಗೆ ಕಷ್ಟ ಆಗದೆ ಇರ್ಬೋದು, ಆದ್ರೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ತಂದೆ ತಾಯಿ ಹೂವಿನ ತರ ಜೋಪಾನ ಮಾಡ್ತಾರೆ. ಅವ್ರ ಕೈನಲ್ಲಿ ಒಂದು ಕೆಲಸನೂ ಮಾಡ್ಸಲ್ಲ. ಅಂಥದ್ರಲ್ಲಿ ನಾಳೆ ದಿನ ನಮ್ಮ ಪ್ರಣಿ 4 ಜನರಿಗೆ ಅಡುಗೆ ಮಾಡಿ ಹಾಕೋದ್ರಿಂದ ಹಿಡಿದು ರೇಷನ್ ಅಂಗಡಿನಲ್ಲಿ ಕ್ಯೂ ನಿಂತು ರೇಷನ್ ತರೋದು ಕೂಡ ಕಷ್ಟನೇ. ಮನೆ ಆಚೆ ಬಂದು ಒಂದು ಆಟೋ ಕರೆಯೋದು ಕೂಡ ಕಷ್ಟನೇ. ಬರೋ ಸಂಬಳದಲ್ಲಿ ಮನೆ ಮೇಂಟೈನ್ ಮಾಡೋದು ಇವಳ ಪಾಲಿಗೆ ತುಂಬಾನೇ ಕಷ್ಟ. ಅದಕ್ಕೆ ಹೇಳಿದ್ದು, ಒಳ್ಳೆ ಸಂಬಂಧ ಬಂದಿದೆ, ಗುಣವಂತರು ಹಣವಂತರು, ಮದುವೆ ಮಾಡ್ಬಿಡೋಣ ಅಂತ. ಮಗಳಿಗೆ ಕಷ್ಟ ಆಗುತ್ತೆ ಅಂತ ಎಮೋಷನಲ್ ಅತ್ಯಾಚಾರ ಮಾಡ್ತಾ ಇದೆಯಾ ಅಂತ ಹೇಳು ಪ್ರಣಿ. ಮಗಳ ಮೇಲೆ ಪ್ರೀತಿ ಇದ್ರೆ ಸಾಲದು, ಅವಳ ಭವಿಷ್ಯದ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಇರಬೇಕು ಅಂತ ಹೇಳೆ ಪ್ರಣಿ. ಏನ ಹೇಳೋದು? ಏನ ಕೇಳೋದು? ನಾನು ಹೇಳೋದಂಗೆ ನೀನ್ ಕೇಳ್ಬೇಕಷ್ಟೇ. ಹಾಗೆ ನಾನು ಹೇಳ್ದಾಗೆ ನೀವು ಕೇಳ್ಬೇಕಷ್ಟೇ. ನಾನು ಕೇಳಲ್ಲ. ನಾನು ಕೇಳಲ್ಲ. ನಿಮ್ ಕೈ ಮುಗಿತೀನಿ, ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಪ್ರಣಿ ಪ್ರಣಿ ಪ್ರಣಿ, ನಿಮ್ಮಿಬ್ರು ಜಗಳದಿಂದ ಮಗು ಊಟ ಮಾಡದೆ ಹೋಯ್ತಲ್ಲೋ. ಅದು ಯಾವ ಬುದ್ಧಿ ಬರುತ್ತೋ ನಿಮಗೆ? ಯಾಕಿಷ್ಟು ಬೇಜಾರಲ್ಲಿದ್ಯಾ? ಅಪ್ಪ ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ನೋಡು, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನೀ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಇಷ್ಟಕ್ಕೂ ನಾವು ಆ ಥರ ಜಗಳ ಮಾಡಿದ್ ಯಾಕೆ? ನಿನಗೋಸ್ಕರ ಅಲ್ವಾ? ಪ್ರಣಿ, ವಯಸ್ಸಿನ ಹುಡುಗಿರು ಟೈಮಿಗೆ ಸರಿಯಾಗಿ ತಿನ್ಬೇಕು, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಬೇಕು. ಆಗ್ಲೇ ಅಂದ ಆರೋಗ್ಯ ಎರಡೂ ಚೆನ್ನಾಗಿರೋದು. ಇಲ್ಲ ಅಂದ್ರೆ ಕಣ್ ಕೆಳಗಡೆ ಕಪ್ಪಾಗ್ಬಿಡುತ್ತೆ. ಆಗ ನಾಳೆ ನಿನ್ನ ನೋಡಕ್ ಬರೋ ಗಂಡು ಏನಪ್ಪ ಹುಡುಗಿ ಹೀಗಿದ್ದಾಳೆ ಅಂತ ಕೇಳಿದ್ರೆ, ಅಮ್ಮ ಪ್ಲೀಸ್. ಆಯ್ತು ಆಯ್ತು, ನಾನು ನಿನ್ಗೆ ಬಲವಂತ ಮಾಡೋದಕ್ಕೆ ಅಂತ ಬಂದಿಲ್ಲ.
ಯಾವ ತಾಯಿನೂ ಹೇಳ್ಕೊಡ್ದೇ ಇರೋ ಜೀವನದ ಪಾಠನ ನಿನಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅಮ್ಮ ನನಗಿವಾಗ ಓದೋ ಮೈಂಡ್ ಸೆಟ್ ಇಲ್ಲ. ನನಗೆ ಗೊತ್ತಿತ್ತು. ನನಗೂ ಅಷ್ಟೇ 18 ಆದಮೇಲೆ ಓದೋ ಮನಸ್ಸೇ ಇರಲಿಲ್ಲ. ಆಗಲೇ ನಮ್ಮಪ್ಪ ಅಮ್ಮ ನನ್ನ ಗಂಡು ನೋಡೋಕೆ ಶುರು ಮಾಡಿದ್ದು, ನಿಮ್ಮಪ್ಪ ನನಗೆ ಸಿಕ್ಕಿದ್ದು. ಅಮ್ಮ ನಾನು ಹೇಳಿದ್ದು ನನಗೆ ಇವಾಗ ಓದೋ ಇಂಟ್ರೆಸ್ಟ್ ಇಲ್ಲ ಅಂತ. 1-2 ದಿನ ಬಿಟ್ಕೊಂಡು ಎಲ್ಲ ಸಾಲ್ವ್ ಆದಮೇಲೆ ನಾನು ಓದ್ತೀನಿ. ನೀನು ನೋಡಿದ್ರೆ ಓದನ್ನೇ ಬಿಡಿಸ್ಬಿಡೋಣ ಅಂತ ಹೇಳ್ತಿದ್ಯಾ? ಚಚೆ ಪ್ರಣಿ, ನಾನೆಲ್ಲಿ ಹಾಗೆ ಹೇಳ್ದೆ? ನನಗಾಗಲಿ ನಿಮ್ಮಪ್ಪಂಗಾಗಲಿ ನೀನು ಓದಿ ಬಿಡಿಸ್ಬೇಕು ಅಂತ ಇಲ್ಲಮ್ಮ. ಆದರೆ ಫೀಸ್ ಕಟ್ಟಕ್ಕಾಗದೇ ಇರೋವಾಗ ನಾವಲ್ಲಮ್ಮ, ಕಾಲೇಜವರೇ ಬಿಡಿಸ್ತಾರೆ.